ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಇದು. ನೂರಾರು ಮಹಿಳೆಗಳ ಮಾನ ಹಾಳು ಮಾಡಿ ವಿದೇಶದಲ್ಲಿ ಹೋಗಿ ಮೋಜು ಮಾಡ್ತಾರಂದ್ರೆ ಯಾವ ರೀತಿಯ ಅಮಾನವೀಯತೆ ಅವರಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ರಾಜಕಾರಣಿಗಳಿಗೆ ಒಂದು ಕಾನೂನು ಇರುತ್ತೆ, ಒಬ್ಬ ಸಾಧಾರಣ ವ್ಯಕ್ತಿಗೆ ಒಂದು ಕಾನೂನು ಇರುತ್ತೆ. ಸಾರ್ವಜನಿಕರ ಮುಂದೆ ಗಲ್ಲು ಶಿಕ್ಷೆ ಕೊಡ್ಬೇಕು. ವೀಕ್ಷಕರೇ, ನಾನಾ ಪ್ರಗತಿಪರ ಸಂಘಟನೆಗಳಿಂದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಶಿಕ್ಷೆ ಆಗಬೇಕು, ಬೇರೆಯವ್ರಿಗೆ ಇದು ಮಾದರಿ ಆಗಬೇಕು. ಹೆಣ್ಮಕ್ಳ ವಿಚಾರದಲ್ಲಿ ಹಿಂದೆ ಮುಂದೆ ಯೋಚಿಸ್ಬೇಕು, ಅಂತ ಮಟ್ಟ ಶಿಕ್ಷೆ ಆಗ್ಬೇಕಂತ WPI ನ ಸಂಘಟನೆ ಬೆಂಗಳೂರಿನಿಂದ ರಾಜ್ಯಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು? ಅಡ್ವೊಕೇಟ್ ತಾಹಿರ್ ಹುಸೇನ್. ಯಾವ ರೀತಿ ಈ ಪ್ರಕರಣವನ್ನ ಟೀಕಿಸ್ತೀರಾ? ನೋಡಿ, ಇದು ಟೀಕಿಸ್ಕಿಂತ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಇದು. ಇವತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಒಂದು ಏನು ವಿಶೇಷ ಸ್ಥಾನಮಾನವಿತ್ತು, ಒಂದು ಗೌರವ ಇತ್ತು, ಅದನ್ನು ಕೆಡಿಸುವಂತಹ ಕೆಲಸ ಇವತ್ತು ಇಲ್ಲಿಂದ ನಡೆದಿದೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಈ ರೀತಿಯ ಘಟನೆಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ರೀತಿಯ ಕೃತ್ಯಗಳನ್ನು ನಡೆಸ್ಕೊಂಡು ಬಹಳ ಆರಾಮಾಗಿ ಅವರು ಬೇಲ್ ತಗೊಂಡು ಹೊರಗೆ ಬರ್ತಾರೆ, ಬಹಳ ಕಡಿಮೆ ಶಿಕ್ಷೆಯಿಂದ ಹೊರಗೆ ಬರ್ತಾರೆ. ಅದರಿಂದ ಬೇರೆಯವರಿಗೆ ಧೈರ್ಯ ಆಗ್ತಾ ಇದೆ, ಈ ರೀತಿಯ ಕೃತ್ಯಗಳು ಬಹಳ ಆರಾಮಾಗಿ ನಾವು ಮಾಡ್ಬೋದು ಮತ್ತು ಆರಾಮಾಗಿ ನಾವು ಇರ್ಬೋದು ಅಂತ. ಈಗ ಮಾಡಿ ಈ ರೀತಿಯ ಕೃತ್ಯ ನೂರಾರು ಮಹಿಳೆಗಳ ಮಾನ ಹಾಳು ಮಾಡಿ ವಿದೇಶದಲ್ಲಿ ಹೋಗಿ ಮೋಜು ಮಾಡ್ತಾರಂದ್ರೆ ಯಾವ ರೀತಿಯ ಅಮಾನವೀಯತೆ ಅವರಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾವು ಸರ್ಕಾರಕ್ಕೆ ಮತ್ತು ಹೇಳ್ತಾ ಇರುವಂಥದ್ದು, ಇಂತಹ ಘಟನೆಗಳಿಗಾಗಿ ವಿಶೇಷ ಕಾನೂನು ರಚನೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು, ಜನರ ಮುಂದೆ ಶಿಕ್ಷೆ ಆಗಬೇಕು. ಆವಾಗ ಮಾತ್ರ ಈ ರೀತಿಯ ಕೃತ್ಯಗಳು ಮುಂದೆ ಆಗದಂತೆ ನಾವು ತಡೀಲಿಕ್ಕೆ ಸಾಧ್ಯತೆ ಇದೆ. ಯಾವ ಮಟ್ಟದ ಶಿಕ್ಷೆ ಆಗ್ಬೇಕು? ಗಲ್ಲು ಶಿಕ್ಷೆ ಕೊಡ್ಬೇಕು ಇಂಥವ್ರಿಗೆ. ಯಾಕಂದ್ರೆ ಒಂದು ಮಹಿಳೆ ಅಲ್ಲ, ಎರಡು ಮಹಿಳೆ ಅಲ್ಲ, ನೂರಾರು ಮಹಿಳೆಗಳ ಮಾನ ಹರಾಜು ಮಾಡಿರುವಂತವರಿಗೆ ಸಾರ್ವಜನಿಕರ ಮುಂದೆ ಗಲ್ಲು ಶಿಕ್ಷೆ ಕೊಡ್ಬೇಕು. ಇದು ಜನರ ಬೇಡಿಕೆ. ವಿಡಿಯೋ ಮಾಡಿದ್ದು ಅತಿ ದೊಡ್ಡ ವಿಕೃತ ಮನಸ್ಥಿತಿ. ಹೌದು, ವಿಡಿಯೋ ಹಂಚಿದ್ದು ಅದನ್ನ ಬ್ಲರ್ ಮಾಡಿದೆ, ಅದು ಒಂದು ರೀತಿಯ ವಿಕೃತ ಮನಸ್ಥಿತಿ. ಎಲ್ಲವೂ ಕೂಡ ನೋಡಿ, ಇಲ್ಲಿ ಯಾರು ಮಾಡಿದ್ದಾರೆ ಅದು ಮುಖ್ಯ ಅಲ್ಲ, ಏನ್ ಕೃತ್ಯ ನಡೆದಿದೆಯಲ್ಲ ಅದು ಬಹಳ. ಅದರಲ್ಲಿ ಯಾವ ರೀತಿಯಲ್ಲಿ ಯಾರು ವಿಡಿಯೋ ಮಾಡಿದ್ರಲ್ಲ, ಯಾರು ಸಹಕಾರ ನೀಡಿದ್ರು, ಯಾರು ಅದನ್ನು ಹಂಚಿದ್ರು, ಯಾರು ಅದನ್ನು ರಾಜಕೀಯವಾಗಿ ಬೆಳೆಸ್ಕೊಂಡ್ರು, ಎಲ್ಲವೂ ಖಂಡನೀಯ. ಎಲ್ಲರನ್ನೂ ಕೂಡ ಶಿಕ್ಷೆ ಆಗಬೇಕು. ತನಿಖೆಯಲ್ಲಿ ಕೇವಲ ಪ್ರಜ್ವಲ್ ರೇವಣ್ಣನ ಬಗ್ಗೆ ತನಿಖೆ ಅಲ್ಲ, ಈ ವಿಡಿಯೋ ಮಾಡಲಿಕ್ಕೆ ಯಾರು ಸಹಕಾರ ನೀಡಿದ್ದಾರೆ, ಈ ವಿಡಿಯೋವನ್ನು ಪಬ್ಲಿಸಿಟಿ ಮಾಡಲಿಕ್ಕೆ ಯಾರು ಸಹಕಾರ ನೀಡಿದ್ದಾರೆ, ಈ ವಿಡಿಯೋವನ್ನು ರಾಜಕೀಯವಾಗಿ ಯಾರು ಬಳಸ್ಕೊಂಡಿದ್ದಾರೆ, ಎಲ್ಲರ ಬಗ್ಗೆ ಇವತ್ತು ತನಿಖೆ ನಡೆಸಿ ಅವರಿಗೆಲ್ಲರಿಗೂ ಸಮಾನವಾದ ಕಠಿಣ ಶಿಕ್ಷೆ ಕೊಡಬೇಕಂತ ನಮ್ಮ ಬೇಡಿಕೆ. ಸರ್ ಖಾಲಿದ್ ಖಾನ್ ಅಂತ, ನೀವು ಯಾವ? ಹಾಸನ್ ಸರ್, WPI ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಹಾಸನದವರಾಗಿ ಹೇಳಿ, ಎಲ್ಲ ಮೊದಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತ ಇದು ಚುನಾವಣೆಗೆ ಮೊದಲು? ಹೌದು ಸರ್. ಸರ್ ಇಲ್ಲಿ ನೋಡಿ ಏನಂದ್ರೆ ದೊಡ್ಡ ಮಾತು ಏನಂದ್ರೆ ಸರ್, ಇದು ನಮ್ಮ ಹಾಸನದ ಒಬ್ಬ MP ಆಗಿ ಈ ಥರ ಒಂದು ಕೆಲಸ ಮಾಡಿದ್ದಾರೆ, ಇದು ನಮಗೆ ಬಹಳ ಶರ್ಮಿಂದ ಉದ್ದೇಶ ಸರ್. ಇನ್ನೊಂದು ಮಾತು ಏನಂದರೆ ಸರ್, ಇಲ್ಲಿ ರಾಜನೀತಿ ಅಂತ ನಾನು ನೋಡೋಂಗಿಲ್ಲ, ಬಟ್ ಇಲ್ಲಿ ನೋಡೋದು ಒಂದು ಮಾನವತೆಯಲ್ಲಿ ಏನಾಗಿದೆ, ಎಷ್ಟು ತೊಂದರೆ ಆಗಿದೆ ಜನಗಳಿಗೆ, ಏನೇನು ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ನಾವು ಇವತ್ತು ಚಿಂತೆ ಮಾಡಬೇಕಿದೆ ಸರ್. ಇದು ಕಠಿಣ ಶಿಕ್ಷೆ ಆಗಲಿಲ್ಲ ಅಂದರೆ ಇನ್ನೊಬ್ಬರ ಥರ ಹುಟ್ಟಕ್ಕೆ ಅವಕಾಶ ಇರುತ್ತೆ ಸರ್. ಇಲ್ಲಿ ಏನಾಗಿದೆ, ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಒಬ್ಬ ರಾಜಕಾರಣಿಗಳಿಗೆ ಒಂದು ಕಾನೂನು ಇರುತ್ತೆ, ಒಬ್ಬ ಸಾಧಾರಣ ವ್ಯಕ್ತಿಗೆ ಒಂದು ಕಾನೂನು ಇರುತ್ತೆ. ಈ ಥರ ಆಗಬಾರ್ದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರಾಟ ಕಾನೂನು ಉಲ್ಲಂಘನೆ ಆಗ್ತಿದೆ ಅಂತ ನಾವು ಇವತ್ತು ಸ್ಪಷ್ಟವಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವು ಸ್ಪಷ್ಟವಾಗಿ ಹೇಳಿ ಪ್ರಶ್ನೆ. ಥ್ಯಾಂಕ್ ಯು.